ಭೂಮಿ ವಿಚಿತ್ರ ಅನ್ನೋದು ಎಷ್ಟು ನಿಜನೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಕೂಡ ವಿಚಿತ್ರ ಅನ್ನೋದು ಅಷ್ಟೇ ನಿಜ. ಕೆಲವರು ಜೀವನನ ನೆಮ್ಮದಿಯಿಂದ ಖುಷಿಯಾಗಿ ನಡೆಸ್ತಿದ್ರೆ ಅವ್ರ ಸುತ್ತನೇ ಇರೋ ಇನ್ನು ಕೆಲವರು ಜೀವನನೇ ಇಷ್ಟು ಅಂತ ನೆಮ್ಮದಿ ಕಳ್ಕೊಂಡು ದಿನ ಕಳೀತಿರೋರೆ ನಿಮ್ಮಲ್ಲೊಬ್ಬ. ಇವರು ಶ್ರೀಕಂಠರಾವ್, ಇಂಜಿನಿಯರ್ ಆಗಿ ರಿಟೈರ್ಡ್. ಇವ್ರ ಧರ್ಮಪತ್ನಿ ಭಾಗ್ಯ. ರೀ ಕಾಫಿ ತಗೊಳ್ಳಿ. ಒಂದು ನಿಮಿಷ ಬಂದೆ. ಕಾಫಿ ಕುಡಿದು ಎಲ್ಲಿ ಹೋಗ್ತಿದ್ದಾರೆ ಇವರು? ನನಗೆ ನೀನು ನಿನಗೆ ನಾನು ಅಂತ ಅವ್ರದ್ದೇ ಪ್ರಪಂಚದಲ್ಲಿ ವೇರ್ ದೇರ್ ಇಸ್ ಲವ್ ದೇರ್ ಇಸ್ ಲೈಫ್ ಅನ್ನೋ ಆಗಿದ್ದಾರೆ. ಇವತ್ತಿಗೆ ನಾವು ಮದುವೆ ಆಗಿ 53 ವರ್ಷ ಆಯಿತು. ನಾನು ಇಷ್ಟು ವರ್ಷ ಸಹಿಸ್ಕೊಂಡು ಬಂದಂಥ ನನ್ನ ಮುದ್ದಿನ ಹೆಂಡತಿಗೆ ಹ್ಯಾಪಿ ಆ್ಯನಿವರ್ಸರಿ. ಯಾಕೆ ಸರ್ಪ್ರೈಸ್ ಆಗಲಿಲ್ವಾ? ಗಿಫ್ಟ್ ಬೇಡವಾ? ಅಯ್ಯ, ಪ್ರತಿ ವರ್ಷ ಅದೇ ಗಿಫ್ಟ್ ಕೊಟ್ರೆ ಯಾರಿಗೆ ಸರ್ಪ್ರೈಸ್ ಆಗತ್ತೆ? ಇದನ್ನು ಓಪನ್ ಮಾಡಿ ನೋಡು, ಖಂಡಿತ ಸರ್ಪ್ರೈಸ್ ಆಗುತ್ತೆ. ಇಟ್ಸ್ ಎ ಪ್ರಾಮಿಸ್. ನೀ ತುಂಬ ಇಷ್ಟಪಡೋದೆ. ಸರಿ ಕೊಡಿ, ನೋಡ್ತೀನಿ. ಈ ವರ್ಷನೂ ಅದೇ ಗಿಫ್ಟ್ ಕೊಡ್ತೀರಾ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಅಲ್ಲ, ಪ್ರತಿ ವರ್ಷ ನಾವು ಗೋಲ್ಡ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈಗೇನು ಅದರ ಮೇಲೆ ಪ್ರೀತಿ ಕಡಿಮೆ ಆದಂಗಿದೆ? ರೀ, ವಯಸ್ಸಾಗ್ತಾ ಆಗ್ತಾ ಆಸೆಗಳು ಬದಲಾಗ್ತಾ ಹೋಗುತ್ತೆ. ಅವಾಗ ಚಿನ್ನ ಹಾಕೋಬೇಕು ಅಂತ ಆಸೆ, ಈಗ ಇಂಥ ಪದಾರ್ಥಗಳನ್ನ ತಿನ್ಬೇಕು ಅಂತ ಆಸೆ. ಸರಿ, ನನಗೇನು ಗಿಫ್ಟ್ ಕೊಡ್ತೀಯಾ? ನನಗಿಂತ ನಿಮ್ಗಿನ್ನೇನು ಗಿಫ್ಟ್ ಬೇಕ್ರಿ? ಓಹೋ, ಹಾಗ ಗಿಫ್ಟ್ ಏನು ಬೇಡ, ಇವತ್ತಾದ್ರೂ ಒಂದು ಸ್ವೀಟ್ ಕೊಡೆ. ಕೊಡಲ್ಲ. ಅಲ್ಲ ರೀ, ನಿಮ್ಗಿರೋ ಶುಗರು ಶಿಖರದಷ್ಟಿದೆ. ಇದನ್ನ ತಿನ್ಬಿಟ್ಟು ಇನ್ನು ಡಾಕ್ಟರ್ ನಾರಾಯಣ ರಾವ್ ಹತ್ರ ಹೋಗಿ ಬೈಸ್ಕೊತೀರಾ? ಸ್ವೀಟ್ ಅಂತೆ ಸ್ವೀಟು. ಈ ನೆಪದಲ್ಲಿ ತಿನ್ಬಿಡೋಣ ಅಂತೇನೋ ನಾ ಕೊಟ್ಬಿಡ್ತೀನಾ? ನಿನ್ನೇನು ಮದುವೆ ಆಗೋ ಬದಲು ನನ್ನ ಅತ್ತೆ ಮಾಡ್ಕೊಂಬುದನ್ನು ಮದುವೆ ಆಗಿದ್ರೆ ಒಂದು ಸ್ವೀಟೇನು ಬಾಕ್ಸೇ ಕೊಟ್ಟಿರೋಳು. ಏನಂದ್ರಿ? ಏನಿಲ್ಲ ಕಣೆ, ಕೆಳಗೆ ಹೋಗಿ ನ್ಯೂಸ್ ಪೇಪರ್ ತರ್ತೀನಿ ಹಿಂದೆ. ರೀ, ಡಾಕ್ಟ್ರ್ ಏನು ಹೇಳಿದ್ದಾರೆ ನಿಮಗೆ? ಮೆಟ್ಲು ಹತ್ತಿ ಇಳಿದು ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾ ಹೋಗಿ ತಗೊಂಬರ್ತೀನಿ, ನೀವು ಸುಮ್ಮನೆ ಇರಿ. ಎಲ್ಲದಕ್ಕೂ ಡಾಕ್ಟ್ರು ಅಂತ ಹೆದರಿಸ್ತಾಳೆ. ಇವನು ಚರಣ್, ದೊಡ್ಡ ಕಂಪ್ನಿಲಿ ದೊಡ್ಡ ಕೆಲಸನೇ. ಇವನಿಗೆ ಯಾರ ಜೊತೆನೋ ಬೆರೆಯೋಕ್ಕಾಗಲಿ ಮಾತಾಡೋಕ್ಕಾಗಲಿ ಇಷ್ಟ ಇಲ್ಲ. ತಾನು ತನ್ನ ಕೆಲಸ ಅಂತ ಲೋನ್ಲಿಯಾಗಿ ಒಬ್ಬನೇ ಇರೋನು. ಆದರೆ ಇವನು ಸುತ್ತ ಇರೋರು ಬಿಡಬೇಕಲ್ಲ. ಗುಡ್ ಮಾರ್ನಿಂಗ್ ಅಪ್ಪ. ಅಂಕಲ್ಗೆ ಆರೋಗ್ಯ ಸರಿಗಿಲ್ಲ. ನನಗೆ ಕೆಳಗಡೆ ಹೋಗ್ಬಿಟ್ಟು ಬರೋಕ್ಕೆ ಸುಸ್ತಾಗತ್ತೆ. ಇನ್ನೂ ಲಿಫ್ಟ್ ಬೇರೆ ಸರಿ ಹೋಗಿಲ್ಲ. ಸ್ವಲ್ಪ ಕೆಳಗಡೆ ಹೋಗಿ ಪೇಪರ್ ತಂದ್ಕೊಡ್ತೀಯಪ್ಪ? ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮನ್ನೇ ಮಾತಾಡ್ಸಿದ್ದು, ಕಿವಿ ಕೇಳಿಸಲ್ವಾ? ನನಗೆ ರೆಸ್ಪಾನ್ಸ್ ಮಾಡದೆ ಹೋಗ್ತೀರಾ? ನಿಮ್ಗಿದೆ. ಹಲೋ, ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಈ ಅಪಾರ್ಟ್ಮೆಂಟ್ ಕರಾಟೆ ಗ್ರೂಪಿಗೆ ನಾನೇ ಅಡ್ಮಿನ್. ಈಗ ಗ್ರೀನ್ ಬೆಲ್ಟು, ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟೆ. ನನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೋತಾರೆ ಗೊತ್ತಾ? ನೀವೇನಕ್ಕೆ ಯಾವಾಗಲೂ ಹಿಂಗಿರ್ತೀರಲ್ಲ? ಏನು ಬ್ರೇಕಪ್ ಆಗಿದ್ಯಾ? ಹಾಂ, ನಾಳೆ ನೋಡ್ಕೋತೀನಿ, ಬಾಯ್. ಕಾಫಿ ಕುಡಿಯುವಂತೆ ಬಾಪ್ಪ. ಏನು ಹುಡುಗನೋ ಏನು.
ಅಲ್ಲ ರೀ, ಅಷ್ಟು ದಿನದಿಂದ ನೋಡ್ತಾ ಇದ್ದೀನಿ. ಆ ಹುಡುಗ ಒಬ್ರ ಹತ್ರ ಮಾತಾಡಿದ್ದು, ಸ್ಮೈಲ್ ಮಾಡಿದ್ದು ನಾನು ನೋಡಿಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾನೆ, ಸಾಯಂಕಾಲ ಬಂದು ಬಾಗ್ಲು ಹಾಕೊಂಡ್ಬಿಡ್ತಾನೆ. ಹೋಗಿ ನಾವೇ ಮಾತಾಡ್ಸಿದ್ರು ಮಾತಾಡೋದೇ ಇಲ್ಲ. ಅವನಿಗೆ ಮನುಷ್ಯರು ಅಂದ್ರೇ ಆಗಲ್ಲ ಅನ್ನೋ ಥರ ಇದ್ದಾನೆ. ನೀನು ಪದೇ ಪದೇ ಹೋಗಿ ಯಾಕೆ ತೊಂದರೆ ಕೊಡ್ತೀಯಾ? ತೊಂದರೆ ಅಲ್ಲ ರೀ, ಪ್ರತಿದಿನ ಆ ಹುಡುಗನ್ ನೋಡಿದ್ರೆ, ಅವನನ್ನ ಮಾತಾಡ್ಸಿದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಸಿಕ್ಕತ್ತೆ. ಹೇ ಸ್ವಾತಿ, ಡಾಕ್ಯುಮೆಂಟ್ಸ್ ಕಳಿಸಿದ್ದೀನಿ, ಚೆಕ್ ಮಾಡು. ಓಕೆ. ಈ ಪ್ರಾಜೆಕ್ಟ್ ಮುಗಿದ್ರೆ ಸಾಕನ್ಸ್ಬಿಟ್ಟಿದೆ ಅಪ್ಪ. ಇವತ್ತು ಪ್ರೆಸೆಂಟೇಷನ್ ಮುಗಿತಲ್ವಾ? ಹೇ, ಚರಣ್ ಮೇಲ್ ಕಳ್ಸಿದ್ದಾನೆ. ಇನ್ನಮ್ಮ ನಿನ್ನ ಡ್ರೀಮ್ ಹುಡುಗನ ಮೇಲ ಏನು ವಿಷಯ? HR ಗೆ ಇನ್ನೇನು ಕಳಿಸ್ತಾರೆ ಹೇಳು? ಕಂಪನಿ ವಿಷಯವಾಗೇ ಏನೋ ಇರುತ್ತೆ. ನೀನ್ ಇಮ್ಯಾಜಿನೇಷನ್ ರೇಂಜ್ಗೆಲ್ಲ ಏನಿಲ್ಲ, ಆಯ್ತಾ? ಏನು ಕಳಿಸಿದಾನೆ? ಸ್ವಾತಿ, ಐ ನೋ ನೀನು ಅವನನ್ನು ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತು. ನಿನ್ನ ಪ್ರೀತಿ ವಿಷಯನ ಇಷ್ಟು ದಿನ ಆದರೂ ಹೇಳಲಿಲ್ಲ. ಹೌ ಲಾಂಗ್ ಯು ವಿಲ್ ಹೋಲ್ಡ್ ಬ್ಯಾಕ್ ಯುವರ್ ಫೀಲಿಂಗ್ಸ್? ಜಸ್ಟ್ ಡೂ ಸಮಥಿಂಗ್ ಬಿಫೋರ್ ಇಟ್ಸ್ ಟೂ ಲೇಟ್. ಥಿಂಕ್ ಅಬೌಟ್ ಇಟ್, ಓಕೆ? May I? Yes. ಬಂದ್ ವಿಷಯ ಇವತ್ತಿನ ಪ್ರೆಸೆಂಟೇಷನ್ ಕಾಪಿ. ಇದು ನಿಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅನ್ಸತ್ತಲ್ವಾ? ಹೌದು. ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡಿದ್ನಲ್ಲ? ಇಲ್ಲ, ಎಲ್ಲ ಪ್ರಾಜೆಕ್ಟ್ಸು ನೀವೇ ಹ್ಯಾಂಡಲ್ ಮಾಡ್ತಿದ್ರಿ. ಈ ಕಂಪನಿಗೆ ನಿಮ್ಮ ಅವಶ್ಯಕತೆ ತುಂಬ ಇತ್ತು. ಈ ಟೈಮಲ್ಲಿ ನೀವು ರಿಸೈನ್ ಮಾಡಿದ್ರೆ? ನೋಡಿ ಸ್ವಾತಿ, ನಾನು ಕೆಲಸ ಬಿಟ್ಟೆ ಅಂತ ಕಂಪ್ನಿ ನೀನು ಮುಚ್ಚಲ್ವಲ್ಲ. ನನ್ನ ಜಾಗಕ್ಕೆ ಇನ್ನೊಬ್ರು ಬರ್ತಾರಷ್ಟೇ. ಆ ಜಾಗಕ್ಕೆ ಇನ್ನೊಬ್ರು ಬರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ನಿಮ್ಮೊಬ್ರಿಗೆ ಮಾತ್ರ. ಸಾರಿ, ವಾಟ್? ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಬೇಕಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅದಾಗಲಿಲ್ಲ. ಈಗಲೂ ಹೇಳಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ನಾನೇ ಮೋಸ ಮಾಡ್ಕೊಂಡಂಗಿರುತ್ತೆ. ಲುಕ್ ಸ್ವಾತಿ, ಇಲ್ಲ ನಂಗೆ ಯಾರ ಜೊತೆನೂ ಬೆರೆಯೋಕ್ಕಾಗಲಿ ಮಾತಾಡೋಕ್ಕಾಗಲಿ ಇಷ್ಟ ಇಲ್ಲ. ನನ್ನ ಪ್ರಪಂಚದಲ್ಲಿ ನಾನು ನೆಮ್ಮದಿಯಾಗಿರೋಣ ಅಂದರೆ ಅದು ಆಗ್ತಿಲ್ಲ. ಬೆಳಗಾದರೆ ವಯಸ್ಸಾದವರು, ಆಫೀಸ್ ಬಂದರೆ ನೀನು, ಹೀಗೆ ಒಬ್ಬರಲ್ಲೊಬ್ಬರಿನ ನನ್ನ ನೆಮ್ಮದಿನೇ ಹಾಳಾಗ್ತಿದೆ. ಅದಕ್ಕೆ ಕೆಲಸ ಬಿಟ್ಟು ಮನೆ ಬಿಟ್ಟು ನಿಮ್ಗಳಿಂದೆಲ್ಲಾದರೂ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಮೋಷನ್ ಫೀಲಿಂಗ್ಸ್ ಇಲ್ದೇ ಇರೋ ಈ ಕಲ್ಮನ್ಸ್ ಇಟ್ಕೊಂಡು ಎಷ್ಟು ದೂರ ಹೋದ್ರೂ ಅಷ್ಟೇ ಚರಣ್. ಹೌದು, ನಾನು ನನ್ನ ಮನ್ಸು ಕಲ್ಲೆ. ನನ್ನ ಲೈಫಲ್ಲಿ ಆಗಿದ್ದ ಕೆಲವು ಘಟನೆಗಳು ನನ್ನನಿಗೆ ಮಾಡಿಬಿಟ್ಟಿದೆ. ಈ ಕಲ್ಲ ಕೆತ್ತೋ ಪ್ರಯತ್ನ ಮಾಡಿಬಿಡಿ ಸ್ವಾತಿ, ಪ್ಲೀಸ್. ಅಂಥದ್ದು ಏನು ನಡ್ತಿದೆ ನಿಮ್ಮ ಲೈಫಲ್ಲಿ ಚರಣ್? ಇಟ್ ಶುಡಂಟ್ ಮ್ಯಾಟರ್ ಟು ಯು ಸ್ವಾತಿ. ಓಕೆ ಓಕೆ, ಮೇ ಬಿ ಇಟ್ ಶುಡಂಟ್ ಮ್ಯಾಟರ್ ಟು ಮೀ. ಎಲ್ಲ ಹುಡುಗಿರ್ಗೂ ಅವ್ರದ್ದೇ ಆದ ಕನಸಿರುತ್ತೆ. ಅದೇ ಥರ ನನ್ನ ಕನಸಲ್ಲೆಲ್ಲ ನೀನೇ ಇದ್ದೆ.
ಆ ಕನಸು ನನ್ಸಾಗತ್ತೆ ಅಂತ ಇಲ್ಲಿವರೆಗೂ ಬಂದೆ, ಆದರೆ ಅದು ಕನಸಾಗೆ ಉಳಿಯತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ಸಾರಿ ಟು ಬಾದರ್ ಯು. ನಿಮ್ಗೆ ಇಷ್ಟು ವಯಸ್ಸಾಗಿದೆ, ಒಬ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಹಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬೋರ್ಡ್ ಹಾಕೋಣಿನ. ಅವ್ರ ಕೆಲಸ ಅವರವರೇ ಮಾಡ್ಕೊಂಡೆ ಮನುಷ್ಯರು ಅಂತ ಹೇಳ್ತಾರೆ. ಇಲ್ಲ ನಿಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಮೊದಲೇ ನಿಮ್ಗೆ ಟಾರ್ಚರ್ ಸಾಕಾಗಿದೆ, ಇನ್ಮೇಲೆ ನಿಮ್ಮಿಂದ ದೂರ ಹೋಗ್ಬೇಕು. ಶಟ್. ನಿಮ್ಮ ಮನೆ ಮುಂದೆ ಇದ್ದಾರಲ್ಲ ಆ ತಾತನ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು. ಆ ಅಜ್ಜಿ ತುಂಬ ಅಳ್ತಿದ್ರು ಗೊತ್ತಾ ಪಾಪ. ಅವ್ರಿಗೇನಾಗಿರ್ಬೋದು? ಅವ್ರಿಗೇನಾದ್ರೆ ನನಗೇನು? ಇನ್ನು ಅರ್ಧ ಗಂಟೆ ಬಿಟ್ಬಿಟ್ಟು ಬಂದು ಚೇಂಜ್ ಮಾಡ್ಕೊಡ್ತೀನಿ. ಆಯ್ತಮ್ಮ. ನಿನ್ನ ಹೆಸರೇನಮ್ಮ? ಕುಮುದ. ಕುಮ್ದಾನಾ? ನಮ್ಮ ಅತ್ತೆ ಮಗಳ ಹೆಸರು ಕುಮ್ದಾನೆ. ನಿನ್ ಹಾಗೆ ಇದ್ದಾಳೆ ನೋಡೋದಕ್ಕೆ. ಅವಳನ್ ಮದುವೆ ಆಗ್ಬೇಕಾಯ್ತು, ಮಿಸ್ ಆಗಿ ಇವಳನ್ ಮದುವೆ ಆಗ್ಬಿಟ್ಟೆ. ನಿನಗ್ ಮದುವೆ ಆಗಿದೆಯೇನಮ್ಮ? ಇನ್ನೂ ಇಲ್ಲ. ಹೌದಾ?
ರೀ ಏನು ತೊಂದರೆ ಇಲ್ವಂತೆ, ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಏನು ಅರ್ಜೆಂಟು? ಇನ್ನೂ 2 ದಿವಸ ಬಿಟ್ಕೊಂಡು ಹೋಗ್ಬೋದಲ್ಲ? ಓಹೋ, ನನ್ನೊಬ್ಳನ್ ಗೋಳಿಕೊಳ್ಳೋದು ಸಾಲದು, ಇಲ್ಲಿರೋರ್ನೆಲ್ಲ ಗೋಳಿಕೋಬೇಕಾ? ಏನು ಬೇಡ, ಸಾಯಂಕಾಲ ಹೋಗೋಣ. ತಡೀರಿ, ಮಾತ್ರೆ ಕೊಡ್ತೀನಿ. ಎಷ್ಟು ಮಾತ್ರೆ ತಿನ್ನಿಸ್ತೀಯೇ? ತಗೊಳ್ಳಿ. ನೀನು ಯಾಕೆ ಬರೋಕ್ಕೆ ಹೋದ್ಯಪ್ಪ? ಸುಮ್ಮನೆ ತೊಂದರೆ ತಗೊಂಡಿಲ್ಲಪ್ಪ. ನೋಡಪ್ಪ ಹೇಗ್ ಮಾಡ್ಕೊಂಡಿದಾರ ನೋಡಪ್ಪ, ನನ್ನ ಮಾತೇ ಕೇಳಲ್ಲ. ಹೇಗಾಯಿತು? ಅಂಥದ್ದೇನೂ ಇಲ್ಲ. ಇವಳು ಹೋಗಿ ಪೇಪರ್ ತರ್ತೀನಿ ಅಂದ್ಲು. ನಾನೇ ಹೋಗ್ತೀನಿ ಅಂತ ಕೆಳಗೆ ಹೋದೆ. ನ್ಯೂಸ್ ಪೇಪರು ಎತ್ಕೊಂಡೆ. ಯಾಕೋ ಬರ್ತಾ ತಲೆ ತಿರಿದಂಗಾಯ್ತು. ಕಣ್ಬಿಟ್ರೆ ಇಲ್ಲಿದ್ದೀನಿ. ನಾನು ಪೇಪರ್ ತಂದು ಕೊಟ್ಟಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ನೋಡಪ್ಪ, ಜೀವನದಲ್ಲಿ ಸ್ಥಿತಿ ಪರಿಸ್ಥಿತಿ ಎಲ್ಲರಿಗೂ ಇದ್ದಿದ್ದೆ. ನಾನು ಈ ಪರಿಸ್ಥಿತಿಯಲ್ಲಿ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವಳೇ. ಇವಳು ನನ್ನ ಮಡದಿಯಾಗಿ, ತಾಯಿಯಾಗಿ, ನನ್ನ ಸ್ನೇಹಿತಿಯಾಗಿ, ನನ್ನ ಬದುಕಿನ ಪ್ರತಿ ಹಂತದಲ್ಲಿಯೂ ಜೊತೆಯಾಗಿ ನಿಂತವಳು. ನನ್ನ ಇಷ್ಟು ವರ್ಷದ ಸಂಸಾರದಲ್ಲಿ ಇವಳು ಕೋಪ ಮಾಡಿಕೊಂಡಿದ್ದೆ ನಾನು ಇಂಥ ಹುಚ್ಚು ಸಾಹಸಗಳನ್ನು ಮಾಡಿದಾಗ. ಇವಳು ಕೋಪ ಮಾಡಿಕೊಂಡಾಗೆಲ್ಲ ನನ್ನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ ಅನ್ನೋದು ಕಾಣಿಸುತ್ತೆ ಹೊರತು ಅವಳ ಕೋಪ ಅಲ್ಲ. ಇವಳಿರೋವರೆಗೂ ನನಗೇನೂ ಆಗಲ್ಲ. ನಮ್ಮ ಮದುವೆ ಆಗಿ 53 ವರ್ಷ ಆಯಿತು. ಇವ್ರನ್ನ ಮದುವೆ ಆಗಿ ಇವ್ರ ಮನೆಗೆ ಬಂದಾಗ ನಾನು ತುಂಬ ಭಯದಿಂದ ಇದ್ದೆ. ಆದರೆ ಅವತ್ತಿನ ದಿನ ಬಿಟ್ಟು ಇದುವರೆಗೂ ಭಯ ಪಡೋ ಸಂದರ್ಭನೇ ಬಂದಿಲ್ಲ. ಇವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವ್ರು ಮಾಡೋ ಚೇಷ್ಟೆ, ತಮಾಷೆ, ಇವ್ರು ತೋರಿಸೋ ಪ್ರೀತಿಯಿಂದ ನನಗೆ ಮಕ್ಕಳೇ ಆಗಲಿಲ್ವಲ್ಲ ಅನ್ನೋ ಕೊರಗೆ ನನಗೆ ಯಾವತ್ತೂ ಬರಲಿಲ್ಲ. ನನಗಂತೂ ಇವ್ರನ್ನ ಬಿಟ್ಟಿರೋ ಶಕ್ತಿ ಅಂತೂ ಇಲ್ಲಪ್ಪ. ನೋಡಪ್ಪ, ನಮ್ಗೆ ಗೊತ್ತಿಲ್ಲದೇನೆ ನಮ್ಮನ್ನು ಇಷ್ಟಪಡೋರು ತುಂಬ ಕಡಿಮೆ. ಅಂಥವನ್ನ ನಾವು ಯಾವತ್ತೂ ಕಳ್ಕೊಬಾರ್ದು. ನೀನು ಅಂಥ ತಪ್ಪು ಮಾಡಬೇಡಪ್ಪ. ಒಂದು ನಿಮಿಷ. ಥ್ಯಾಂಕ್ಸ್ ಅಪ್ಪ. ಇವತ್ತಿನ ಪೇಪರ್ ಓದೋಕ್ಕೆ ಆಗಲಿಲ್ವಲ್ಲ ಅಂದ್ಕೊಂಡಿದ್ದೆ. ನಮ್ಮಂಥ ವಯಸ್ಸಾದವ್ರಿಗೆ ಈ ಪೇಪರು, ಪುಸ್ತಕಗಳೇ ಒಂಥರ ಸ್ನೇಹಿತರು. ಓದ್ತಾ ಕೂತ್ಬಿಟ್ರೆ ದಿನ ಹೋಗೋದೇ ಗೊತ್ತಾಗಲ್ಲ. ಇನ್ಯಾವತ್ತೂ ನಿಮಗೆ ಪೇಪರ್ ಮಿಸ್ ಆಗಲ್ಲ. ಆಯ್ತಪ್ಪ. ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು. ಸಾರಿ. ಅಯ್ಯೋ ಕಂದ, ನಾನದು ನೀನು ತಪ್ಪು ತಿಳ್ಕೊಂಡಿಲ್ಲ. ಪರವಾಗಿಲ್ಲ ಬಿಡಪ್ಪ. ಸರಿ, ನಾನಿನ್ನು ಬರ್ತೀನಿ. ಇಂಥ ಜಾಗಕ್ಕೆಲ್ಲ ಬರ್ತೀನಿ ಅನ್ಬಾರ್ದಪ್ಪ, ಹೋಗ್ತೀನಿ ಅಂತ ಹೇಳಬೇಕು. ಸರಿ. ನಾವು ಹೋಗ್ತಿರೋ ದಾರಿ ಸರಿ ಇದ್ದರೂ ಕೆಲವೊಂದು ಘಟನೆ ನಮ್ಮನ್ನೇ ಪ್ರಶ್ನೆ ಮಾಡುತ್ತೆ. ನಾನು ಸರಿನೋ ಇಲ್ಲ ಇವ್ರುಗಳು ಸರಿನೋ ಅಂತ. ಯಾವ ಸಂಬಂಧಗಳನ್ನೂ ನಮ್ಮದೆ ಎಲ್ಲರಿಂದ ದೂರ ಇರೋ ನನಗೆ ಇವ್ರ ಸಂಬಂಧ, ಪ್ರೀತಿ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಯಾಗಿದೆಯಾ ಅನ್ನೋ ಪ್ರಶ್ನೆ. ಎಲ್ಲರನ್ನೂ ದ್ವೇಷ ಮಾಡ್ತಾ ಎಲ್ಲರಿಂದ ದೂರ ಹೋದರೆ ನೆಮ್ಮದಿಯಾಗಿರ್ತೀನಿ ಅನ್ನೋ ನಂಬಿಕೆಯಲ್ಲಿ ನನ್ನ ಸುತ್ತನೇ ಇರೋ ಎಷ್ಟೋ ಸಂತೋಷ ಕ್ಷಣಗಳನ್ನ ಕಳ್ಕೊತಾ ಇದ್ದೀನಿ ಅನಿಸ್ತಿದೆ.
ಏನೋ ಹೇಳ್ಬೇಕಂದ್ರಲ್ಲ, ಬೇಗ ಹೇಳಿ, ನಂಗೆ ಟೈಮ್ ಆಗ್ತಿದೆ. ಸರ್ ಆರ್ಡರ್ ಟು ಮೊಹಿತೋ. ಓಕೆ. ಹಲೋ, ನನಗೇನು ಬೇಡ. ಇಟ್ಸ್ ಓಕೆ, ತಗೊಬನ್ನಿ. ಸ್ವಾತಿ, ನಾನು ಕೆಲಸ ಬಿಡೋ ನಿರ್ಧಾರನ ಬದಲಾಯಿಸಿದ್ದೀನಿ. ಆರ್ ಯು ಸೀರಿಯಸ್ ಚರಣ್? ಹಾಂ, ಎಲ್ಲರಿಂದ ದೂರ ಹೋಗಬೇಕು ಅಂತಿನ ಮನಸ್ಸು ನಿಮ್ಗಳ ಸುತ್ತನೇ ಇರಬೇಕು ಅನಿಸ್ತಿದೆ. ಆದರೆ ನಾನು ಆಲ್ರೆಡಿ ಮೂವ್ ಮಾಡಿಬಿಟ್ಟಿದ್ದೀನಲ್ಲ. ಓಕೆ ಓಕೆ ಓಕೆ, ಐ ಆಮ್ ಜಸ್ಟ್ ಕಿಡಿಂಗ್. ನಿಜ ನೀನೇನಾ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ಐ ಆಮ್ ಸೋ ಹ್ಯಾಪಿ. ಚರಣ್, ಏನಕ್ಕೆ ನೀ ಹಿಂಗಿದ್ದೆ ಇಷ್ಟು ದಿನ? ಅಂಥದ್ದು ಏನಾಗಿದೆ ನಿನ್ನ ಲೈಫಲ್ಲಿ? ಈಗಲಾದರೂ ಹೇಳ್ತೀಯಾ ಪ್ಲೀಸ್ ಪ್ಲೀಸ್? ಎಲ್ಲಿ ಹೋಗಿದ್ದೆ ಅಮ್ಮ? ನಿನ್ನ ಸಾಯಕ್ ಬಿಡಲ್ಲ ಅಮ್ಮ, ಉಳಿಸ್ಕೊಂತೀನಮ್ಮ. ನನ್ನನ್ನು ಬದುಕಿಸ್ಕೊಳ್ಳೋಕ್ಕೆ ಯಾರೊಬ್ಬರು ಸಹಾಯ ಮಾಡಲಿಲ್ಲ. ನೀನೇನು ಮಾಡ್ತೀಯ ಮಗನೆ? ಎಲ್ಲ ಸ್ವಾರ್ಥಿಗಳು. ನಾವೊಂದು ಸ್ಥಾನದಲ್ಲಿಲ್ಲ ಅಂದರೆ ನಮ್ಮ ಜೀವನ ಹೀಗೆ ನರಕ. ನಾನು ಸಹಾಯಕ್ಕೆ ಎಲ್ಲರ ಹತ್ರ ಕೈ ಚಾಚ್ದಂಗೆ ನೀನು ಯಾವತ್ತೂ ಯಾರ ಹತ್ರನೂ ಕೈ ಚಾಚಬಾರ್ದು. ಯಾರನ್ನೂ ನಂಬದೆ, ಯಾರ ಮೇಲೂ ಡಿಪೆಂಡ್ ಆಗದೆ ನೀನು ಬದುಕಬೇಕನ್ನೋದೇ ನನ್ನ ಆಸೆ. ಅಮ್ಮ, ನಿನ್ನ ಹತ್ರ ಮಲ್ಕೊಂತೀನಮ್ಮ. ಅವ್ರು ಹೇಳಿದ್ದು ಕರೆಕ್ಟೇ. ಅವ್ರು ನಿನ್ನ ಯಾರ ಮೇಲೂ ಡಿಪೆಂಡ್ ಆಗಬೇಡ ಅಂತ ಹೇಳಿದ್ರು, ಆದರೆ ಯಾರನ್ನೂ ಪ್ರೀತಿಸ್ಬೇಡ ಅಂತ ಹೇಳಿಲ್ಲ ಅಲ್ಲ. ನಾನಿದ್ದೀನಿ, ಅಂದರೆ ನಾವೆಲ್ಲ ಇದ್ದೀವಿ. ಇಷ್ಟೇ ಜೀವನ ಅಂದ್ಕೊಂಡು ಕೂರೋ ಬದಲು ಅವುಗಳನ್ನ ಸರಿ ಮಾಡ್ಕೊಂಡು ಬದುಕಬೇಕು. ಈ ಪ್ರೀತಿ ಅನ್ನೋ ಅಂಶನೇ ನಮ್ಮ ಬದುಕಿನ ಮೂಲ. ಹಾಗಿದ್ದಾಗ ಈ ಬದುಕನ್ನು ಪ್ರೀತಿಸೋದು ಕಲಿಬೇಕು.